ಸೊ ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ 5ನೇ ಅಧ್ಯಾಯ 19ನೇ ಶ್ಲೋಕ. ನವೇ ಜನ ಜಾತು ಕಥಂಚನ ಅವ್ರಜೇತ್ ಮುಕುಂದ ಸೇವಿ ಅನ್ಯವತ್ ಅಂಗ ಸಂಶ್ರುತಿ ಸ್ಮರನ್ ಮುಕುಂದ ಅಂಗ್ರಿ ಉಪಭುವನಂ ಪುನಃ ವಿಹಾತುಂ ಇಚ್ಛೇದ್ನ ರಸಗ್ರಾಜನ. ಪ್ರಿಯ ವ್ಯಾಸ ಮಹರ್ಷಿಗಳೇ, ಶ್ರೀಕೃಷ್ಣನ ಭಕ್ತನು ಕೆಲವೊಮ್ಮೆ ಏನಾದರೂ ಒಂದು ಕಾರಣದಿಂದ ಪತನ ಹೊಂದಿದರೂ ಅವನು ಖಂಡಿತವಾಗಿಯೂ ಇತರ ಕಾಮ್ಯಕರ್ಮಿಗಳಂತೆ ಲೋಕ ಜೀವನದಲ್ಲಿ ತೊಡಗುವುದಿಲ್ಲ. ಏಕೆಂದರೆ ಒಮ್ಮೆ ಭಗವಂತನ ಪಾದ ಕಮಲಗಳ ಸವಿ ಅನುಭವಿಸಿದವನು ಆ ಆನಂದ ಉನ್ಮಾದವನ್ನೇ ಮತ್ತೆ ಮತ್ತೆ ಸ್ಮರಿಸುವುದಲ್ಲದೆ ಬೇರೇನನ್ನು ಮಾಡಲಾರನು. ಎಸ್, ಈ ಶ್ಲೋಕ ಎಂತ ಹೇಳ್ತಾ ಉಂಟು? ಈಗ ಭಕ್ತ ಪತನಗೊಂಡ್ರು ಕೂಡ ಅವರನ್ನು ನಾವು ಕಾಮ್ಯಕರ್ಮಿಗಳಂತೆ ಸೇಮ್ ಲೆವೆಲಲ್ಲಿ ತರಬಾರ್ದು. ಯಾಕೆ ತರಬಾರ್ದು ಅಂದ್ರೆ ಅವ ಕೃಷ್ಣನ ಪಾದ ಕಮಲಗಳಲ್ಲಿ ಇದ್ದವನಿಗೆ ಅನುಭವ ಉಂಟು. ಹೇಗೆಂದ್ರೆ ಈಗ ಸಪೋಸ್ ಈ UAE ಸೌದಿದು ರಾಜ ಅಂದ್ರೆ ಅವನಿಗೆ ಬಂಗಾರ ತಟ್ಟೆಯಲ್ಲಿ ಊಟ, ಅವನದೇ ಆದ ಅವನಿಗೆ ಫ್ಲೈಟ್ ಎಲ್ಲ ಉಂಟು, ತುಂಬಾ ಅನುಕೂಲ ಅವನಿಗೆ. ಮತ್ತೆ ಅವನ ಮನೆ 7 ಸ್ಟಾರ್ ಹೋಟೆಲ್ ಆಗಿ ಉಂಟು. ಫುಲ್ ಸೇವಕರು, ಮನೆಯಲ್ಲಿ ಒಂದು 150 ಸೇವಕರು ಇರಬಹುದು. ಈಗ ಸೌದಿಯ ಆ ರಾಜ ಅವನಿಗೆ ನೀವು ಬಂದು ನೀನು ಇಲ್ಲಿ ಸಣ್ಣ ಒಂದು ಗುಡಿಸಲಲ್ಲಿ ಇರಬೇಕು. ಸಣ್ಣ ಗುಡಿಸಲು ಅಂದ್ರೆ ಒಂದು ಎಂತ ಹೇಳೋದು, ಕನ್ಸ್ಟ್ರಕ್ಷನ್ ಆಗುವಾಗ ಒಂದು ನಾವು ಸಣ್ಣ ಒಂದು ಗೋಡಂತರ ಮಾಡ್ತೇವೆ, ಅಂದ್ರೆ ಎಲ್ಲ ಈ ಸಾಮಾನು ಇಡ್ಲಿಕ್ಕೆ, ಅಲ್ಲಿ ಇಡ್ಬೇಕಂತ ನೀನು ಇರಬೇಕು. ಅವ ಇರ್ಲಿಕ್ಕೆ ಸಾಧ್ಯವ ಇಲ್ಲ. ಹೇಗೆಂದ್ರೆ ಹೈಯೆಸ್ಟ್ ನೋಡಿದ್ದಾನೆ, 7 ಸ್ಟಾರ್ ನೋಡಿದ್ದಾನೆ. ಮತ್ತೆ ಈಗ ನಾವು ಅವನಿಗೆ ನೀವು ಊಟ ನೀನು ಹೋಗಿ ಅಲ್ಲಿ ಒಂದು ಸಣ್ಣ ಕ್ಯಾಂಟೀನಲ್ಲಿ ಮಾಡು, ಇಲ್ಲ, ಅಂತ ಅವನಿಗೆ ವ್ಯವಸ್ಥೆ ಉಂಟು. ಅದೇ ರೀತಿ ಒಮ್ಮೆ ನಾವು ಹೈಯೆಸ್ಟ್ ಅನ್ನು ಟೇಸ್ಟ್ ಮಾಡಿದ ಮೇಲೆ ಉಳಿದ ಲೋವಸ್ಟ್ ನಮಗೆ ತುಚ್ಛ ಆಗ್ತದೆ. ತುಚ್ಛ. ಈಗ ಭಕ್ತಿ ಒಂದು ನಾವು ಹೈಯೆಸ್ಟ್ ಅದನ್ನು ನಾವು ಒಂದು ಸೇವನೆ ಮಾಡಿದ ಮೇಲೆ ಉಳಿದದಲ್ಲಿ ನಮಗೆ ತುಚ್ಛ. ಅದೇ ರೀತಿ ಭಗವದ್ ಭಕ್ತ ಪತನ ಆದ್ರೂ ಕೂಡ ಅವನಿಗೆ ಅದರಲ್ಲಿ ಹೋದ್ರೂ ಕೂಡ ಅವನಿಗೆ ಟೇಸ್ಟ್ ಗೊತ್ತುಂಟು ಹೈಯೆಸ್ಟ್ ಯಾವುದಂತ. ಹಾಗಾಗಿ ಆ ಆನಂದ ಉನ್ಮಾದವನ್ನೇ ಮತ್ತೆ ಮತ್ತೆ ಸ್ಮರಿಸುವುದಲ್ಲದೆ ಬೇರೆ ಏನನ್ನು ಮಾಡಲಾರನು. ಈಗ ಭಾವಾರ್ಥಕ್ಕೆ ಬರುವ ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಭಗವದ್ ಭಕ್ತನು ತಾನಾಗಿ ಲೌಕಿಕ ಆಕರ್ಷಣೆಯಲ್ಲಿ ಅನಾಸಕ್ತನಾಗುತ್ತಾನೆ. ಅವನಿಗೆ ಲೌಕಿಕ ಇದರಲ್ಲಿ ಆಕರ್ಷಣೆ ಇರುವುದಿಲ್ಲ, ಏಕೆಂದ್ರೆ ಅವನು ರಸಗ್ರಹ. ಏಕೆಂದ್ರೆ ಅಂತ ಶುದ್ಧವಾದ ರಸವನ್ನು ಅನುಭವ ಮಾಡಿದ್ದಾನೆ. ಎಂದರೆ ಶ್ರೀಕೃಷ್ಣನ ಪಾದ ಪದ್ಮಗಳ ಮಕರಂದವನ್ನು ಸವಿದವನು. ಒಂದು ನಮಗೆ ಶ್ರೀಕೃಷ್ಣನ ಸೇವೆಯ ಟೇಸ್ಟ್ ಸಿಕ್ಕಿದ ಮೇಲೆ ಉಳಿದದೆಲ್ಲ ತುಚ್ಛ. ಕಾಮ್ಯಕರ್ಮಿಗಳು ಅವನತಿಗೆ ತುತ್ತಾಗುವ ಸಂಭವ ಸದಾ ಇದ್ದೇ ಇದೆ. ಅವರಂತೆ ಭಗವದ್ಭಕ್ತನು ಸಹ ಸಲ್ಲದ ಸಂಘದಿಂದಾಗಿ ಪತಿತರಾದ ಅನೇಕ ದೃಷ್ಟಾಂತಗಳು ಖಂಡಿತವಾಗಿ ಇವೆ. ಕೆಲವೊಮ್ಮೆ ಭಗವದ್ಭಕ್ತ ಕೂಡ ಈ ತಪ್ಪು ಸಂಘ ಮಾಡಿದರೆ ಅವ ಪತನಗೊಳ್ತಾನೆ. ಆದರೆ ಪತನ ಹೊಂದಿದ ಭಕ್ತನು ಎಂದಿಗೂ ಪತಿತನಾದ ಕರ್ಮಿಯಂತೆ ಪರಿಗಣಿಸುವಂತಿಲ್ಲ. ಅವನನ್ನು ಆ ಲೆವೆಲ್ಗೆ ತರಲಿಕ್ಕಿಲ್ಲ. ಕರ್ಮಿಯು ತನ್ನ ಕಾಮ್ಯಕರ್ಮಗಳ ಫಲವನ್ನು ಅನುಭವಿಸ್ತಾನೆ. ಭಕ್ತನಾದರೂ ಭಗವಂತನೇ ನೀಡಿದ ದಂಡನೆಯನ್ನು ಸುಧಾರಣೆಗೊಳ್ಳುತ್ತಾನೆ. ಆದರೆ ಇದು ಹೇಗೆಂದ್ರೆ ಭಕ್ತನಿಗೆ ಆ ಒಂದು ಸಣ್ಣ ಒಂದು ಎಕ್ಸಾಮ್, ಪನಿಷ್ಮೆಂಟ್. ಅನಾಥನೊಬ್ಬನ ದುಃಖ ಮತ್ತು ರಾಜನ ಪ್ರಿಯ ಪುತ್ರನ ದುಃಖ ಎರಡು ಒಂದೇ ಅಲ್ಲ. ನೋಡಿ, ರಾಜನ ಪುತ್ರನಿಗೆ ಯಾವಾಗಲೂ ರಾಜನ ಅನುಗ್ರಹ ಉಂಟು, ಒಮ್ಮೆ ಹೋಗಿರುವ ಮನೆ ಬಿಟ್ಟು, ಆದರೆ ಅವನಿಗೆ ಯಾವಾಗಲೂ ರಾಜ ಅವನ ದೂತರನ್ನು ಅವನ ಹಿಂದೆ ಕಳಿಸ್ತಾನೆ. ಆದರೆ ಅನಾಥನಿಗೆ ಯಾರು ಇಲ್ಲ. ಅದೇ ರೀತಿ ಇಲ್ಲಿ ರಾಜನ ಪುತ್ರ ಅಂದ್ರೆ ಕೃಷ್ಣನ ಪುತ್ರ ಭಕ್ತ, ಅನಾಥ ಅಂದ್ರೆ ಕಾಮ್ಯಕರ್ಮಿ. ಅನಾಥನು ನಿಜವಾಗಿ ನಿರ್ಗತಿಕ, ಏಕೆಂದರೆ ಅವನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ಆದರೆ ಶ್ರೀಮಂತನ ಪ್ರೀತಿಯ ಪುತ್ರ ವಿಷಯ ಹಾಗೆಲ್ಲ. ಅವನು ಅನಾಥನ ಮಟ್ಟದಲ್ಲಿ ಇರುವಂತೆ ಕಾಣುತ್ತಾನೆ ನಿಜ, ಆದರೆ ಅವನಿಗೆ ಸಮರ್ಥನಾದ ತಂದೆಯ ರಕ್ಷಣೆ ಇದೆ. ಭಗವದ್ಭಕ್ತನ ತಪ್ಪು ಸಹವಾಸದಿಂದ ಕೆಲವು ಸಲ ಕಾಮಿಕರನ್ನು ಅನುಕರಿಸಲು ಯತ್ನಿಸುವುದುಂಟು. ಕೆಲವೊಮ್ಮೆ ಭಕ್ತರು ಅಂದ್ರೆ ನಿಯೋಫಾಯ್ಡ್ ಭಕ್ತರು ಕೆಲವೊಮ್ಮೆ ಕುಸಿದು ಬಿಡ್ತಾರೆ, ಸ್ಟಾರ್ಟಿಂಗ್ ಸೇರಿದವರು. ಆದರೆ ಎಂತ ಮಾಡುವಂಥದ್ದು,
ಅವನಿಗೆ ಕೃಷ್ಣನ ರಕ್ಷಣೆ ಇರ್ತದೆ. ಯಾಕೆಂದ್ರೆ ಒಮ್ಮೆ ನೀವು ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಕೃಷ್ಣ ನಿಮ್ಮನ್ನು ಬಿಟ್ಟು ಆಗುವುದಿಲ್ಲ. ಬೇರೆ ಬೇರೆ ಈ ಅವಕಾಶ ಕೊಡ್ತಾ ಇರ್ತಾನೆ, ಬೇರೆ 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 ರೀತಿಯಲ್ಲಿ ನಿಮಗೆ. ಆದರೆ ಅವನಿಗೆ ಸಮರ್ಥನ ತಂದೆ ರಕ್ಷಣೆ ಇದೆ. ಭಗವಂತ ತಪ್ಪು ಸಾಹಸದಿಂದ ಕೆಲವು ಸಲ ಕಾಮಿಗಳನ್ನು ಅನುಕರಿಸಿ ಯತ್ನಿಸೋಣ. ಕಾಮಿಕರ್ಮಿಗಳು ಲೌಕಿಕ ಜಗತ್ತಿನ ಒಡೆಯರಾಗಲು ಬಯಸಿದ್ದಾರೆ. ನೋಡಿ, ಕಾಮಿಕರ್ಮಿಗಳ ಇಚ್ಛೆ ಅಂತ ಒಡೆಯರಾಗಬೇಕು, ಅವರಿಗೆ ನಾನು ಮಾಸ್ಟರ್ ಆಗಬೇಕು. ಅನುಭವವಿಲ್ಲದ ಭಕ್ತನು ಕೂಡ ಅವಿವೇಕದಿಂದ ಭಕ್ತಿ ಸೇವೆಗೆ ಪ್ರತಿಯಾಗಿ ಯಾವುದೋ ಲೌಕಿಕ ಶಕ್ತಿಯನ್ನು ಸಂಗ್ರಹಿಸಲು ಯೋಚಿಸಬಹುದು. ಭಗವದ್ಭಾಗ ಕೂಡ ಒಮ್ಮೆ ಹಾಗೆ ಆಗ್ತದೆ. ಅಂತ ಮೂಢ ಭಕ್ತರು ಸ್ವಯಂ ಭಗವಂತನಾಗಿ ಕಷ್ಟಕ್ಕೆ ಗುರಿಯಾಗ್ತಾರೆ. ಆದರೆ ಇದು ಭಗವಂತನಿಂದಾಗಿ ಅವರು ಕಷ್ಟಕ್ಕೆ ಗುರಿ ಆಗ್ತಾರೆ. ತನ್ನ ಭಕ್ತರ ಮೇಲೆ ವಿಶೇಷ ಅನುಗ್ರಹ ಮಾಡಲು ಭಗವಂತನ ಅವರಿಗೆ ಯಾವ ಲೌಕಿಕ ಸೌಲಭ್ಯಗಳು ಸಿಗದಂತೆ ಮಾಡಿಬಿಡಬಹುದು. ಮತ್ತೆಂತ ಮಾಡ್ತಾನೆ ಕೃಷ್ಣ? ಅವನಿಗೆ ಯಾವುದೇ ಲೌಕಿಕ ಸೌಲಭ್ಯ ಸಿಗದಾಗಿ ಮಾಡ್ತಾನೆ. ಅದರಿಂದಾಗಿ ಭಕ್ತ ಕಂಗಾಲಾಗುತ್ತಾನೆ, ಬಂಧು ಮಿತ್ರರಿಂದ ದೂರವಾಗ್ತಾನೆ, ಹಾಗೆ ಕಂಗಾಲಾಗ್ತಾನೆ, ದೂರ ಆಗ್ತಾನೆ. ಭಗವಂತನ ಅನುಗ್ರಹದಿಂದ ಅವನು ಮತ್ತೆ ಮತ್ತೆ ವಿವೇಕಿ ಆಗ್ತಾನೆ, ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿಲ್ಲುತ್ತಾನೆ. ಅಂತ ಪತಿತ ಭಕ್ತರು ವಿಶೇಷ ಅರ್ಹತೆ ಉಳ್ಳ ಬ್ರಾಹ್ಮಣ ಕುಟುಂಬಗಳಲ್ಲಿ ಅಥವಾ ಶ್ರೀಮಂತ ವರ್ತಕರ ಕುಟುಂಬಗಳಲ್ಲಿ ಜನ್ಮವೆತ್ತುವ ಅವಕಾಶ ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಂದ್ರೆ ಈ ಲೈಫಲ್ಲಿ ನಮ್ದು ಸ್ವಲ್ಪ ಮಾಡಿ ನಾವು ಕಟ್ಟಾದ್ರೆ ನೆಕ್ಸ್ಟ್ ಲೈಫಲ್ಲಿ ನಮಗೆ ಈ ಬ್ರಾಹ್ಮಣ ಫ್ಯಾಮಿಲಿ ಇಲ್ಲದ್ರೆ ಶ್ರೀಮಂತ ಕುಟುಂಬ ಫ್ಯಾಮಿಲಿ ನಮಗೆ ಜನ್ಮ ಸಿಗ್ತದೆ. ಅಂತ ಸ್ಥಿತಿಯಲ್ಲಿರುವ ಭಕ್ತನು ಭಗವಂತನಿಂದಾಗಿ ಶಿಕ್ಷಿತನಾಗಿ ಅಸಹಾಯಕ ಸ್ಥಿತಿಯಲ್ಲಿರುವ ಭಕ್ತನಷ್ಟು ಭಾಗ್ಯವಂತನಲ್ಲ. ಆದ್ರೆ ಈ ಲೈಫಲ್ಲಿ ಕೆಲವೊಮ್ಮೆ ಎಂತ ಆಗ್ತದೆ, ನಾವು ಭಕ್ತಿಯಲ್ಲಿ ಸ್ಟಾಪ್ ಆದ್ಮೇಲೆ ನಾವು ಟೋಟಲ್ ನಮ್ಮನ್ನು ಅಸಹಾಯಕ ಸ್ಥಿತಿಗೆ ತರ್ತಾನೆ ಕೃಷ್ಣ. ಅಸಹಾಯಕ ಸ್ಥಿತಿಗೆ ತರುವುದು ಅದು ಎಂತಂದ್ರೆ ಅದು ಕೃಷ್ಣನ ಕೃಪೆ. ಏಕೆಂದ್ರೆ ಅಸಹಾಯಕ ಸ್ಥಿತಿಯಲ್ಲಿ ಬಂದ ಮೇಲೆ ನಾವು ಕೃಷ್ಣನು ವಾಪಸ್ ಒಪ್ಪಿಕೊಳ್ತೇವೆ. ಅಸಹಾಯಕ ಸ್ಥಿತಿಯಲ್ಲಿರುವ ಭಕ್ತನಷ್ಟು ಭಾಗ್ಯವಂತನಲ್ಲ. ನೋಡಿ, ಇನ್ನೊಬ್ಬನಿಗೆ ಅವನ ನೆಕ್ಸ್ಟ್ ಲೈಫಲ್ಲಿ ಅವನಿಗೆ ಆ ರೀತಿ ಸಿಗ್ಬೋದು, ಆದ್ರೆ ಇವನಿಗೆ ಅಸಹಾಯಕ ಸ್ಥಿತಿ ತರುವುದು ಅದು ತುಂಬಾ ಭಾಗ್ಯ. ಹಾಗೆ ಭಗವಂತನ ಇಚ್ಛೆಯಿಂದಾಗಿ ಅಸಹಾಯಕನಾಗಿರುವ ಭಕ್ತ ಉತ್ತಮ ಕುಟುಂಬ ಹುಟ್ಟಿದವರಿಗಿಂತ ಹೆಚ್ಚು ಅದೃಷ್ಟವಂತ. ನೋಡಿ, ಉತ್ತಮ ಕುಟುಂಬದಲ್ಲಿ ಹುಟ್ಟುವುದಕ್ಕಿಂತ ಹೆಚ್ಚು ಅದೃಷ್ಟ ಯಾರು? ಅಸಹಾಯಕ ಸ್ಥಿತಿಯಲ್ಲಿ ಇರುವವರು. ಉತ್ತಮ ಕುಟುಂಬದಲ್ಲಿ ಜನಿಸಿದ ಪತಿತ ಭಕ್ತನು ಅಷ್ಟು ಅದೃಷ್ಟವಂತನಲ್ಲವಾದ್ದರಿಂದ ಭಗವಂತನ ಪಾದ ಮರೆಯಬಹುದು. ನೆಕ್ಸ್ಟ್ ಲೈಫಲ್ಲಿ ನಿಮಗೆ ಉತ್ತಮ ಕುಟುಂಬ ಸಿಗ್ಬೋದು, ಆದ್ರೆ ನೀವು ಮರಿಬಹುದಂತೆ ದೇವರನ್ನು. ಯಾಕೆ? ನಿಮಗೆ ಅಷ್ಟು ಈ ಎಲ್ಲ ವ್ಯವಸ್ಥೆ ಉಂಟು. ಜಾಸ್ತಿ ನಮ್ಗೆ ಎಷ್ಟು ವ್ಯವಸ್ಥೆ ಉಂಟು ಅಷ್ಟು ನಾವು ಮರಿತೇವೆ ದೇವರನ್ನು. ಆದರೆ ಎಲ್ಲದರಿಂದ ಪರಿತ್ಯಕ್ತನಾದ ಭಕ್ತನು ಹೆಚ್ಚು ಭಾಗ್ಯವಂತ. ಹೆಚ್ಚು ಭಾಗ್ಯವಂತ. ಏಕೆಂದರೆ ತನ್ನನ್ನು ಅಸಹಾಯಕನೆಂದು ಭಾವಿಸಿಕೊಂಡು ಅವನು ಬೇಗನೆ ಭಗವಂತನ ಪಾದಕಮಲಗಳಿಗೆ ಹಿಂದಿರುಗುತ್ತಾನೆ. ಯಾವಾಗ ನಾವು ಅಸಹಾಯಕ ಸ್ಥಿತಿಯಲ್ಲಿ ಇರ್ತೇವೆ ಆಗ ನಾವು ಭಗವಂತನಲ್ಲಿ ಇಮಿಡಿಯೇಟ್ ಹೋಗ್ತೇವೆ. ಆದ್ರೆ ಯಾವಾಗ ನಮಗೆ ಎಲ್ಲ ಶ್ರೀಮಂತಿಗೆ ಅಂತಸ್ತು ಉಂಟು ಆಗ ನಾವು ನಮ್ಗೆ ಎಂತ ಬೇಡ, ನಮ್ಗೆಲ್ಲ ಉಂಟಂತ ಆಗ್ತದೆ. ಶುದ್ಧವಾದ ಭಕ್ತಿ ಸೇವೆಯು ಆಧ್ಯಾತ್ಮಿಕವಾಗಿ ತುಂಬಾ ಆಸ್ವಾದ್ಯವಾದದ್ದು. ನೋಡಿ, ಶುದ್ಧವಾದ ಭಕ್ತಿ ಸೇವೆ ತುಂಬಾ ಅದು ಇಂಪಾರ್ಟೆಂಟ್. ಆದ್ರಿಂದ ತುಂಬಾ ಅದು ಆಸ್ವಾದ ಅಂದ್ರೆ ಟೇಸ್ಟ್ ಅದು. ಅದರಿಂದಾಗಿ ಭಕ್ತನು ತಾನಾಗೆ ಲೋಕಭೋಗದಲ್ಲಿ ಅನಾಸಕ್ತನಾಗ್ತಾನೆ. ಆ ಟೇಸ್ಟ್ ಸಿಕ್ಕಿದ ಮೇಲೆ ನಿಮಗೆ ಲೋಕ ಇದ್ದಲ್ಲಿ ನಿಮಗೆ ಅನಾಸಕ್ತನಾಗ್ತಾನೆ. ಅದು ಭಕ್ತಿ ಸೇವೆಯ ಪ್ರಗತಿ ಪರಿಪಕ್ವವಾದ ಲಕ್ಷಣ. ನೋಡಿ, ನಮ್ಮ ಭಕ್ತಿ ಸೇವೆ ನಾವು ಪ್ರೋಗ್ರೆಸ್ ಆಗಿದೆ ಅಂತ ಅರ್ಥ ಎಂತಂದ್ರೆ ನಮಗೆ ಈ ಭೌತಿಕದಲ್ಲಿ ನಮಗೆ ಅನಾಸಕ್ತಿ ಬರಬೇಕು. ಇದೊಂದು ಕ್ವಾಲಿಫಿಕೇಶನ್. ಶುದ್ಧ ಭಕ್ತನು ನಿರಂತರವಾಗಿ ಶ್ರೀಕೃಷ್ಣ ಪದ್ಮಗಳನ್ನು ಸ್ಮರಿಸಿರುತ್ತಾನೆ. ಯಾವಾಗ ಕಾನ್ಸ್ಟೆಂಟ್ ಆಗಿ ಶುದ್ಧ ಭಕ್ತರು ಕೃಷ್ಣನ ಪಾದದಲ್ಲಿ ಅವರಿಗೆ ಸ್ಮರಣೆ. 3 ಲೋಕಗಳ ಐಶ್ವರ್ಯವನ್ನೇ ಕೊಟ್ಟರು ಅವನು ತನ್ನ ಪ್ರಭುವನ್ನು ಒಂದು ಕ್ಷಣ ಮರೆಯಲಾರ. ಎಂತ ಐಶ್ವರ್ಯ ಕೊಟ್ಟರು ಕೂಡ ಅವನಿಗೆ ಬೇಡ. ಹೇಗಂದ್ರೆ ಗಿರಿರಾಜ ಸ್ವಾಮಿ ಮಹಾರಾಜ್ ಪ್ರಭುಪಾದ ಶಿಷ್ಯರು, ಅವರ ತಂದೆ ದೊಡ್ಡ ವಕೀಲರಾಗಿದ್ರು. ಅಮೆರಿಕದಲ್ಲಿ ಅಂದ್ರೆ ಅವರು ದೊಡ್ಡ ವಕೀಲರು, ಈ ಬಿಲಿಯನೇರ್, ತುಂಬಾ ಹಣ ಇತ್ತು. ಹಾಗಾಗಿ ಗಿರಿರಾಜ ಸ್ವಾಮಿ ಸೇರಿದ್ರು ಕೃಷ್ಣ ಪ್ರಜ್ಞೆಗೆ. ಸೇರಿದ ಮೇಲೆ ಅವರ ತಂದೆಗೆ ಸಿಟ್ಟು ಬಂತು. ಒಂದು ದಿವಸ ಬಂದರು ದೇವಸ್ಥಾನಕ್ಕೆ ಬಂದು, ಸ್ವಾಮೀಜಿ, ನನ್ನ ಮಗನ ನಾನು ಕೊಂಡೋಗ್ಲಿಕ್ಕೆ ಬಂದಿದ್ದೇನೆ. ಆದ್ರೆ ಅವರು ಕೇಳಲಿಲ್ಲ. ಮತ್ತೆ ಅವರು ಅಡಗಿ ಎಲ್ಲ ಕೂತ್ಕೊಂಡ್ರು. ಮತ್ತೆ ಎಂತ ಆಯ್ತು ಅಂದ್ರೆ ಪ್ರಭುಪಾದ ಹತ್ರ ಗಿರಿರಾಜ ಸ್ವಾಮಿ ಹೇಳಿದ್ರು, ಪ್ರಭುಪಾದ ಇಲ್ಲಿದ್ರೆ ನನ್ನ ತಂದೆ ಗಡಿಗಡಿ ಬರ್ತಾ ಇರ್ತಾರೆ, ನನ್ನನ್ನು ಭಾರತಕ್ಕೆ ಕಳಿಸಿ. ಮತ್ತೆ ಎಂತಾಯ್ತು ಅಂದ್ರೆ ಭಾರತಕ್ಕೆ ಹೋದ್ರು ಗಿರಿರಾಜ ಸ್ವಾಮಿ. ನೋಡಿ, ಎಲ್ಲರೂ ಆಕ್ಚುಲಿ ಪ್ರಭುಪಾದ ಶಿಷ್ಯರೆಲ್ಲ ತುಂಬಾ ಶ್ರೀಮಂತರ ಮಕ್ಕಳು ಎಲ್ಲರೂ. ಆದ್ರೆ ಅವ್ರಿಗೆ ಮನೆಯಲ್ಲಿ ಎಂತ ಖುಷಿ ಸಿಗ್ಲಿಲ್ಲ.
ನಾವು ಹೇಳುವಂಥದ್ದು, ಈಗ ನಮ್ದು ಎಲ್ಲ ಮಕ್ಕಳನ್ನು ನಾವು ಅಮೆರಿಕದಲ್ಲಿ ಕಳಿಸುವಂಥದ್ದು, ಅಂದರೆ ಕಲೀಲಿಕ್ಕೆಲ್ಲ ಕೆಲವರೆಲ್ಲ ಕಳಿಸ್ತಾರೆ, ಮತ್ತು ಕೆಲಸಕ್ಕೆ ಕೂಡ ಅಲ್ಲಿ ಹೋಗ್ಲಿಕ್ಕೆ. ಇದು ನಿಜವಾದಲ್ಲ. ಯಾಕಂದ್ರೆ ಅವರೆಲ್ಲ ಇದ್ದವರು ಎಲ್ಲ ಅವ್ರಿಗೆ ಇತ್ತು, ಅಲ್ಲಿ ಅಂತಸ್ತೆಲ್ಲ ಇತ್ತು, ಆದರೆ ಅವ್ರಿಗೆ ಖುಷಿ ಸಿಗ್ಲಿಲ್ಲ. ಇದು ನಮ್ಗೆ ಗೊತ್ತಿಲ್ಲ. ನಾವು ಎಂತಂದ್ರೆ ರ್ಯಾಟ್ ರೇಸ್ ಆಗಿದ್ದೇವೆ, ಮಕ್ಕಳನ್ನು ಆ ರೀತಿ ಮಾಡುವಂಥದ್ದು. ಹಾಗೆ ಎಂತ ಆಯ್ತಂದ್ರೆ ಬಾಂಬೆಗೆ ಬಂದರು. ಮತ್ತೆ ಗಿರಿರಾಜ ಸ್ವಾಮಿದು ತಂದೆ ಅವರು ತುಂಬಾ ಶ್ರೀಮಂತರು, ಅವ್ರಿಗೆ ಏನಿಲ್ಲ, ಅದು ಈ ಫ್ಲೈಟಲ್ಲಿ ಬರುವುದು ಏನು ವಿಷಯ ಅಲ್ಲ. ಅವರು ವಾಪಸ್ ಅಲ್ಲಿ ಕೂಡ ಬಂದು ಬಾಂಬೆಗೆ ಬಂದು ಅವ್ರು ಹೇಳ್ತಾರೆ ಎಂತಂದ್ರೆ, ಬಾಂಬೆಗೆ ಬಂದು ಪ್ರಭುಪಾದನ್ನು ಭೇಟಿ ಆಗ್ತಾರೆ. ಪ್ರಭುಪಾದನ್ನು ಭೇಟಿಯಾಗಿ ಅವ್ರು ಹೇಳುವಂಥದ್ದು, ನನ್ನ ಮಗನನ್ನು ನನಗೆ ಕೊಡಿ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಓಕೆ, ನಿಮ್ಮ ಮಗನನ್ನು ನೀವು ಕೊಂಡೋಗಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಒಂದು ನಿಮಿಷ. ಎಸ್, ಪ್ರಭುಪಾದನ್ನು ಕೊಂಡೋಗಿ ಅಂತ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ ಗಿರಿರಾಜ ಸ್ವಾಮಿ ತಂದೆ ಹತ್ರ ಅವನನ್ನು ಕೊಂಡೋಗಿ, ಮತ್ತೆ ಇಮಿಡಿಯೇಟ್ ಕರೀತಾರೆ. ಗಿರಿರಾಜ್ ಬಾ ಅಂತ ಹೇಳ್ತಾರೆ. ಗಿರಿರಾಜ್ ಬರ್ತಾರೆ. ನೋಡು, ನಿನ್ನ ತಂದೆ ಇಲ್ಲಿ ಬಂದಿದ್ದಾರೆ, ಅವ್ರು ನಿನ್ನನ್ನು ಕೊಂಡೋಗ್ಬೇಕಂತ ಇದ್ದಾರೆ, ನಿಮ್ಗೆ ಇಷ್ಟ ಇದ್ರೆ ಹೋಗ್ಬೋದು, ನಿಮಗೆ ಎದುರು ಅಂದ್ರೆ ಕ್ರಿಸ್ಟಲ್ ಇದಾಗಲಿ ಅಂತ. ನೋಡಿ, ನಾನು ಹೇಳಿ ಆಯ್ತು, ನಿಮ್ಮ ಮಗನಿಗೆ ಹೇಳಿ ಆಯ್ತು, ಅವನಿಗೆ ನಿಮ್ಮೊಟ್ಟಿಗೆ ಹೋಗ್ಬೋದು. ಅಲ್ಲಿ ಆಗ ಗಿರಿರಾಜ ಸ್ವಾಮಿ ಹೇಳ್ತಾರೆ, ಇಲ್ಲ ಪ್ರಭುಪಾದ್, ನನಗೆ ನೀವೇ ತಂದೆ, ನಾನು ಹೋಗುವುದಿಲ್ಲ. ಆಗ ಅವರ ತಂದೆಗೆ ಸಿಟ್ಟು ಬರ್ತದೆ, ನಿನ್ ಬಾ, ಅವ್ರು ಹೇಳಿದಾರಲ್ಲ ಬಾ ಅಂತ. ಇಲ್ಲ ಪ್ರಭುಪಾದ್, ನೋಡಿ, ನನ್ನ ಸಣ್ಣದಿಂದ ನಾನು ಡೈಲಿ ನೋಡ್ತಾ ಇದ್ದೇನೆ ತಂದೆ ತಾಯಿ ಯಾವಾಗಲೂ ಗಲಾಟೆ ಮಾಡುವಂಥದ್ದು. ನನಗೆ ಆ ಮನೆ ಖುಷಿ ಸಿಗ್ಲಿಲ್ಲ. ಹಣ ಉಂಟು, ಆದ್ರೆ ಹಣ ಇದ್ದು ಎಂತ ಪ್ರಯೋಜನ? ಈಗ ನೋಡಿ, ಹೆಚ್ಚಿನ ಈ ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್, ನಮಗೀಗ ಆಗುವಂಥದ್ದು, ಅವನದು ಹೆಂಡತಿ ಒಳ್ಳೇದು, ಅವರ ಫ್ಯಾಮಿಲಿ ನೋಡಿ, ಸ್ವಲ್ಪ ಕೂಡ ರಿಲೇಶನ್ಶಿಪ್ ಇಲ್ಲ, ಎಷ್ಟು ಡೈವರ್ಸ್, ಎಷ್ಟು ಮದುವೆ ಆಗುವಂಥ ಇನ್ನೊಂದು ರಿಲೇಶನ್ಶಿಪ್ಗೆ ಅರ್ಥವೇ ಇಲ್ಲ. ಅದು ನಮಗೆ ಆ ರೀತಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಅದು ಎಂತಂದ್ರೆ ಹೆಂಡತಿ ಕೂಡ ಕೇಳುವುದಿಲ್ಲ, ಗಂಡ ಕೂಡ ಕೇಳುವುದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದೇ ರೀತಿ ಇವರ ಮನೇಲಿ ಕೂಡ ಅದೇ. ಶ್ರೀಮಂತಿಗೊಂಡು ಒಳ್ಳೆ ಲಾಯರ್ ಅವರು, ಗಿರಿರಾಜ ಸ್ವಾಮಿ ತಂದೆ. ಅವ್ರು ಹೇಳ್ತಾರೆ, ಪ್ರಭುಪಾದ್, ನಾನು ಬೇಡ ಪ್ರಭುಪಾದ್, ನನಗೆ ಅಲ್ಲಿ ಖುಷಿ ಸಿಗ್ಲಿಲ್ಲ, ನನಗೆ ನೀವು ಕೊಟ್ಟಿದ್ದೀರಿ, ನಾನು ಹೋಗುದಿಲ್ಲ ಪ್ರಭುಪಾದ್ ಅಂತ ಹೇಳ್ತಾರೆ. ಮತ್ತೆ ಅವರು ಹೇಳ್ತಾರೆ, ಇಮಿಡಿಯೇಟ್ ಗಿರಿರಾಜ ಸ್ವಾಮಿ ದೊಡ್ಡ ಚೆಕ್ ಕೊಡ್ತಾರೆ. ಅಂದ್ರೆ ಅವ್ರು ತುಂಬಾ ಬಿಲಿಯನೇರ್. ನೋಡಿ, ಈ ಚೆಕ್ ಕೊಡ್ತೇನೆ, ನನಗೆ ನನ್ನ ಮಗನನ್ನು ಕೊಡಿ. ಪ್ರಭುಪಾದ್ ಹೇಳ್ತಾರೆ, ನಾನು ಚೆಕ್ಕಿಗೋಸ್ಕರ ನಿನ್ನ ಮಗನನ್ನು ಇಟ್ಟದಲ್ಲ, ನನಗೆ ಅವನನ್ನು ಕೊಂಡೋಗ್ಬೋದು, ಆದ್ರೆ ಅವ ಕೇಳುವುದಿಲ್ಲ, ಅವನಿಗೆ ಇರಲೇ ಇರಬೇಕು. ಲಾಸ್ಟಿಗೆ ಗಿರಿರಾಜ ಸ್ವಾಮಿ ಹೇಳ್ತಾರೆ, ನೀವು ಚೆಕ್ ಕೂಡ ತಗೊಳ್ಳಿ, ನನ್ನನ್ನು ಕೂಡ ತಗೊಳ್ಳಿ, ಎರಡನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಪ್ರಭುಪಾದ್ ಹಾಗೆ ಮಾಡಲಿಲ್ಲ, ಚೆಕ್ ತಗೊಳ್ಳಿಲ್ಲ. ಮತ್ತೆ ಕಡೆಗೆ ಅವರ ತಂದೆ ಹೇಳ್ತಾರೆ, ಓಕೆ, ನೀವು ಇರುವುದು ಓಕೆ, ಆದ್ರೆ ನನ್ನ ಮಗ ತುಂಬಾ ಸಪುರ ಆಗಿದ್ದಾನೆ. ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ನೋಡು ಗಿರಿರಾಜ್, ನಿನ್ನ ತಂದೆ ಹೇಳಿದ್ದಾರೆ ನೀನು ತುಂಬಾ ಸಪುರ ಆಗಿದ್ಯಾ, ಡೈಲಿ ಬೆಳಿಗ್ಗೆ ನೀನು ರಸಗುಲ್ಲ ತಿನ್ಬೇಕು, ಎಲ್ಲ ತಿನ್ಬೇಕು, ಒಳ್ಳೆ ಒಳ್ಳೆ ಐಟಮ್ ನೀನು ತಿನ್ಬೇಕು, ಎಲ್ಲ ಕೃಷ್ಣನಿಗೆ ಹಾಕಿದ್ದು ಐಟಮ್ ತಿನ್ಬೇಕು, ಒಳ್ಳೆ. ಮತ್ತೆ ಕಡೆಗೆ ಅವ್ರು ಮಾತಾಡುವಾಗ ಮತ್ತೆ ಅವರು ಹೇಳ್ತಾರೆ, ನಾನು ಒಂದು ಕ್ವಾಲಿಟಿ ಕಂಡೆ ಈ ಪ್ರಭುಪಾದಲ್ಲಿ, ಗಿರಿರಾಜ್ ಸ್ವಾಮಿ ತಂದೆ ಹೇಳುವಂತ ಕ್ವಾಲಿಟಿ ಇದು ಮಾತು. ಯಾಕೆ ಇವರಿಗೆ ಸಕ್ಸಸ್ ಆಯ್ತಂದ್ರೆ, ಅವರು ದೊಡ್ಡ ಒಂದು ಒಳ್ಳೆ ಆರ್ಗನೈಸರ್, ಮತ್ತೆ ಇಲ್ಲದ್ರೆ ಅವರಿಗೆ ಈ ಇಡೀ ವರ್ಲ್ಡ್ ಅಲ್ಲಿ ಆರ್ಗನೈಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಳ್ಳೆ ಆರ್ಗನೈಸರ್. ಮತ್ತೆ ಅವರಿಗೆ ಎಲ್ಲ ಜನರ ಹತ್ರ ಹೇಗೆ ಡೀಲ್ ಮಾಡೋದು ಅವ್ರಿಗೆ ಗೊತ್ತುಂಟು. ಹೇಗಂದ್ರೆ ನೋಡಿ, ಪ್ರಭುಪಾದ್ ಒಂದು ದಿವಸ ಕ್ಲಾಸ್ ಆಗ್ತಾ ಉಂಟು, ಕ್ಲಾಸ್ ಆಗುವಾಗ ಎಲ್ಲರೂ ಕೆಮ್ತಾ ಇರುವಾಗ ಪ್ರಭುಪಾದ್ ಇಮಿಡಿಯೇಟ್ ಕ್ಲಾಸ್ ಸ್ಟಾಪ್ ಮಾಡಿದ್ರು. ಎಂತ ಆಯ್ತು ನಿಮ್ಗೆ, ಎಲ್ಲರೂ ಕೆಮ್ತಾ ಇದ್ದೀರಿ? ಅಲ್ಲ, ಎಲ್ಲರಿಗೂ ಕೋಲ್ಡ್ ಆಗಿದೆ, ನೀವು ಸರಿಯಾದ ವಾರ್ಮ್ ಬಟ್ಟೆ ಎಲ್ಲ ಇದು ಮಾಡಬೇಕು,
ಇಡಬೇಕು. ಮತ್ತೆ ಪ್ರಭುಪಾದ್ ಪತ್ರ ಬರೀತಾ ಇದ್ರು. ಪತ್ರ ಬರೆಯುವಾಗ ನೀನು ಹೇಗಿದ್ದೀಯಾ, ನಿನ್ನ ಹೆಲ್ತ್ ಹೇಗುಂಟು. ಮತ್ತೆ ಪ್ರಭುಪಾದ್ ಈಗ ಅಮೆರಿಕದಿಂದ ಈ ಕೆನಡಾಕ್ಕೆ ಹೋಗುವಾದ್ರೆ ಅಲ್ಲಿ ಡಿವೋಟೀಸ್ಗೆ ಈ ಧೋತಿ ಎಲ್ಲ ಕೊಡ್ತಾ ಇದ್ರು. ಮತ್ತೆ ನಿಮ್ದು ಹೇಗೆ ಹೆಲ್ತ್ ಹೇಗುಂಟು. ಮತ್ತೆ ಗೃಹಸ್ಥ ಫ್ಯಾಮಿಲಿ ಇಮಿಡಿಯೇಟ್ ಅವ್ರು ಮಾತಾಡಿದ್ರು. ಹೇಗೆ ಗಂಡ ಅಂತ ಹೇಳ್ತಿದ್ರು, ಹೇಗೆ ಹೆಂಡತಿ ಹೇಗಿದ್ದಾಳೆ, ಹೆಂಡತಿ ಆದ ಗಂಡ ಹೇಗಿದ್ದಾಳೆ, ಎಲ್ಲ ಕರೆಕ್ಟ್ ಉಂಟಲ್ಲ. ಇದು ಈ ಪ್ರೀತಿ ಕೊಡ್ತಾ ಇದ್ರು ಪ್ರಭುಪಾದ್, ಸುಮ್ಮನೆ ಅಲ್ಲ. ಪ್ರಭುಪಾದ್ ಅಂದ್ರೆ ಆ ರೀತಿ ಪ್ರೀತಿ ಕೊಡ್ತಾ ಇದ್ರು. ಮತ್ತೆ ಡಿಒಟಿ ಕೇರ್ ಅಂದ್ರೆ ಪ್ರಭುಪಾದಿಂದ ಕಲಿಬೇಕು. ಎಲ್ಲರಿಗೂ ಪತ್ರ ಬರೆಯುವಂಥದ್ದು, ಹೇಗಿದ್ದೀಯಾ, ಎಂತ ಮಾಡ್ತಿದ್ದೀಯಾ, ಈ ರೀತಿ ಪತ್ರ ಬರೀತಾ ಇದ್ರು. ಹಾಗಾಗಿ ಇದೆರಡನ್ನು ಗಿರಿರಾಜ ಸ್ವಾಮಿ ಹೇಳಿದರು. ಅಂದ್ರೆ ಇದು ಇವರ ಒಂದು ಕ್ವಾಲಿಟಿ. ಮತ್ತೆ ಅವರ ಹತ್ರ 5 ಕ್ವಾಲಿಟಿ ಇತ್ತು. ಯಾವುದೆಲ್ಲ 5 ಕ್ವಾಲಿಟಿ? 5 ಕ್ವಾಲಿಟಿ ಅಂತಂದ್ರೆ ನಮ್ರತೆ. ನಮ್ರತೆ ಅಂದ್ರೆ ಪ್ರಭುಪಾದ್ ಈ ಸ್ಟಾರ್ಟಿಂಗ್ ಅಮೆರಿಕದಲ್ಲಿ ಈ ಇಸ್ಕಾನ್ ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟ್ ಆಗಲಿಲ್ಲ. ಆಗ ಅವರಿಗೆ ಇರ್ಲಿಕ್ಕೆ ಜಾಗ ಇರಲಿಲ್ಲ. ಆಗ ಪ್ರಭುಪಾದ್ ಎಂತ ಮಾಡ್ತಿದ್ರು ಅಂದ್ರೆ ಜಸ್ಟ್ ಒಂದಿಗೆ ಅವರಿಗೆ ಈ ಗ್ಯಾರೇಜ್ ತರ ಇತ್ತು. ಮತ್ತೆ ಒಂದು ಮಾಯಾವಾದಿ ಇದ್ರು. ಅವರೆಂತ ಅವರ ಮನೆಯಲ್ಲಿ ಹೋಗಿ ಅವರು ಅಡಿಗೆ ಮಾಡಿ ಬರ್ತಾ ಇದ್ರು. ಮತ್ತೆ ಅವ್ರು ಸ್ಟಾರ್ಟಿಂಗ್ ಈ ವೀಕ್ ಡೇಸ್ ಅಲ್ಲಿ 30 ಮಂದಿ ಬರ್ತಾ ಇದ್ರು, ಅವರಿಗೆ ಫೀಸ್ಟ್ ಕೊಡ್ತಾ ಇದ್ರು. ಮತ್ತೆ ಸಂಡೇಸ್ ಎಲ್ಲ ವೀಕೆಂಡ್ ಅಲ್ಲಿ 300 ಮಂದಿ ಪ್ರಭುಪಾದ್ ಅಡಿಗೆ ಮಾಡ್ತಾ ಇದ್ರು. ಮತ್ತೆ ಹೇಗಂದ್ರೆ ಎಲ್ಲ ಬರುವವರೆಲ್ಲ ಗಾಂಜಿ ಇಡುವವರು, ಕುಡ್ದವರೆಲ್ಲ ಪ್ರಭುಪಾದ್ ಅವರಿಗೆ ಬಡಿಸ್ತಾ ಇದ್ರು. ಮತ್ತೆ ಅವರ ಪ್ಲೇಟ್ ಕೂಡ ಅವರು ತೆಗ್ತಾ ಇದ್ರು, ಯಾಕಂದ್ರೆ ಅವ್ರಿಗೆ ಕೈಯಲ್ಲಿ ತಿನ್ಲಿಕ್ಕೆ ಗೊತ್ತಿಲ್ಲ, ಎಲ್ಲ ನೆಲದಲ್ಲಿ ಹಾಕ್ತಾರೆ. ಮತ್ತೆ ಈ ಬಾತ್ರೂಮಿಗೆ ಈ ಎಲ್ಲರೂ, ಯಾಕಂದ್ರೆ ಅಲ್ಲಿಯೇ ಮಲಗ್ತಾ ಇದ್ರು ಈಗ ಪ್ರಭುಪಾದ್ ಗ್ಯಾರೇಜ್ ಅಲ್ಲಿ. ಮತ್ತೆ ಟಾಯ್ಲೆಟ್ಗೆಲ್ಲ ಅವ್ರು ಹೋಗ್ತಾ ಇದ್ರು. ಎಷ್ಟು ಗಂಟೆ ಗಟ್ಟಲೆ ಹೊರಗೆ ಬರ್ತಾರೆ, ಪ್ರಭುಪಾದ್ ಕ್ಯೂ ಅಲ್ಲಿ ಇರ್ತಾ ಇದ್ರು. ಅದು ನಾವಾದ್ರೆ ಏಕೆ ಮಾಡ್ತಿದ್ದೇವೆ, ಫಸ್ಟ್ ನಾನು ಹೋಗ್ತೇನೆ ಟಾಯ್ಲೆಟ್ಗೆ, ನೀವು ಮತ್ತೆ ಹೋಗಿ. ನೋಡಿ, ಇದೆಲ್ಲ ನಮ್ರತೆ. ಪ್ರಭುಪಾದ್ ನಮ್ರತೆಯನ್ನು ನಾವು ಪ್ರಭುಪಾದಿಂದ ಕಲಿಬೇಕು. ಹಾಗಾಗಿ ಇದು ಕ್ವಾಲಿಟಿ ಹೇಳಿದ್ರು ಗಿರಿರಾಜ ಸ್ವಾಮಿ ತಂದೆ. ಅವರಿಗೆ ತುಂಬಾ ನಮ್ರತೆ, ಮತ್ತೆ ಯಾವಾಗಲೂ ಎಂಥೂಸಿಯಾಸ್ಟಿಕ್, ಉತ್ಸಾಹ ನಿಶ್ಚಯ ತತ್ತತ್ ಕರ್ಮ ಪ್ರವರ್ತನ. ಹಾಗಾಗಿ ಯಾವಾಗಲೂ ಈ ಕ್ವಾಲಿಟಿ ಇತ್ತು. ಯಾಕಂದ್ರೆ ಇದು ಎರಡು ಕಾಂಬಿನೇಷನ್ ಇರಬೇಕು. ಯಾವ ಉತ್ಸಾಹ ಕೂಡ ಇರಬೇಕು, ನಮ್ರತೆಗಳು ಇರಬೇಕು. ನಮ್ಗೆ ಆಗ್ಲಿಕ್ಕಿಲ್ಲ ಅದು. ಕೆಲವೊಮ್ಮೆ ನಮ್ಗೆ ಈ ನಮ್ರತೆ ಇರ್ತದೆ, ಉತ್ಸಾಹ ಇರುವುದಿಲ್ಲ. ಉತ್ಸಾಹ ಇರ್ತದೆ, ನಮ್ರತೆ ಇರುವುದಿಲ್ಲ. ಆದ್ರೆ ಎರಡು ಇರುವಂತದ್ದು ಅದು ತುಂಬಾ ಶ್ರೇಷ್ಠ ಕ್ವಾಲಿಟಿ. ಮತ್ತೆ ಪ್ರಭುಪಾದ್ ಎಂತ ಮಾಡಿದ ಅಂದ್ರೆ ಎಲ್ಲರನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಪ್ರಭುಪಾದ್. ಇದು 3ನೇ ಕ್ವಾಲಿಟಿ. ನೋಡಿ, ಅವರಿಗೆ ಯಾರಿಗೂ ಸಂಸ್ಕೃತ ಗೊತ್ತಿಲ್ಲ. ಪ್ರಭುಪಾದ್ ಸಂಸ್ಕೃತದಲ್ಲಿ ಪಂಡಿತ, ಪ್ರಭುಪಾದ್ ಇಂಗ್ಲಿಷ್ ಅಲ್ಲಿ ಪಂಡಿತ, ಪ್ರಭುಪಾದ್ ಭಕ್ತಿಯಲ್ಲಿ ಶುದ್ಧ ಭಕ್ತರು, ಎಲ್ಲ ಗೊತ್ತುಂಟು ಪ್ರಭುಪಾದಿಗೆ. ಆದ್ರೆ ಪ್ರಭುಪಾದ್ ಎಂತ ಅಂದ್ರೆ ಎಲ್ಲ ಬಿಗಿನರ್ಸ್, ಯಾರಿಗೂ ಅಂತ ಗೊತ್ತಿಲ್ಲ, ಆದ್ರೆ ಮಾಡಿದನವರು ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಮತ್ತೆ ಪ್ರಭುಪಾದ್ ಎಂತ ಮಾಡಿದ ಅಂದ್ರೆ ರೆಕಗ್ನೈಸ್ ಮಾಡ್ತಾ ಇದ್ರು. ಪ್ರಭುಪಾದ್ ಈಗ ಅಮೆರಿಕದಿಂದ ಈ ಕೆನಡಾಕ್ಕೆ ಹೋಗುವಾಗ ಅಲ್ಲಿ ಯಾರು ಜಾಸ್ತಿ ಪುಸ್ತಕ ವಿತರಣೆ ಮಾಡ್ತಾನೆ ಅವರ ಪಾದಾಭಿಷೇಕ ಮಾಡ್ಲಿಕ್ಕೆ ಈ ರೀತಿ ರೆಕಗ್ನೇಷನ್ ಕೊಡ್ತಾ ಇದ್ರು ಪ್ರಭುಪಾದ್ ಅವರ ಎಕ್ಸಲೆನ್ಸ್ಗೆ. ಮತ್ತೆ ಪ್ರಭುಪಾದ್ ಎಂತ ಮಾಡಿದ ಅಂದ್ರೆ ಕ್ರಿಯೇಟಿವ್ ಫ್ರೀಡಮ್ ಕೊಟ್ರು. 5ನೇ ಪಾಯಿಂಟ್. ಯಾಕಂದ್ರೆ ಎಲ್ಲ ಭಕ್ತರು ಹೊಸೊಬ್ರು ಅವರಿಗೆ ಟೋಟಲ್ ಫ್ರೀಡಮ್ ಕೊಟ್ರು, ಕ್ರಿಯೇಟಿವ್ ಫ್ರೀಡಮ್. ಮತ್ತೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಕೊಟ್ರು. ಈಗ ಲೀಡರ್ ಅನ್ನುವ ಎಂತಂದ್ರೆ ನಾನು ಹೇಳಿದಾಗ ಆಗ್ಬೇಕು ಇಲ್ಲ, ಪ್ರಭುಪಾದ್ ನೀವು ಮಾಡ್ತಾ ಹೋಗಿ, ಫ್ರೀಡಮ್ ಕೊಟ್ರು, ಕ್ರಿಯೇಟಿವ್ ಫ್ರೀಡಮ್. ಆದ್ರೆ ಸರಿ ಮಾಡ್ತಿದ್ರು ಪ್ರಭುಪಾದ್, ಆದ್ರೆ ಕ್ರಿಯೇಟಿವ್ ಫ್ರೀಡಮ್ ಕೊಟ್ರು. ಹಾಗಾಗಿ ಈ 5 ಗುಣಗಳು ಗಿರಿರಾಜ ಸ್ವಾಮಿ ಹೇಳ್ತಾರೆ ನಿಮ್ಮ ಈ ಪ್ರಭುಪಾದ ಹತ್ರ ಇತ್ತು. ಹಾಗಾಗಿ ಅವರಿಗೆ ಸಕ್ಸಸ್ ಆಯ್ತು. ಇಲ್ಲ ನೋಡಿ, ಅವರೆಲ್ಲ ಬಿಟ್ಟು ಅಷ್ಟು ಕರೆಯುವಾಗ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಪ್ರಭುಪಾದ ಅಂದ್ರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಪ್ರೀತಿ ಅಂದ್ರೆ ಉಳಿದವರು ಯಾರು ಪ್ರೀತಿ ಕೊಡ್ಲಿಕ್ಕೆ ಆಗುದಿಲ್ಲ, ಪ್ರಭುಪಾದ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಶುದ್ಧ ಭಕ್ತಿ ನಿರಂತರವಾಗಿ ಕೃಷ್ಣನ ಪಾದಗಳನ್ನು ಸ್ಮರಿಸ್ತಾನೆ. 3 ಲೋಕ ಐಶ್ವರ್ಯವನ್ನು ಕೊಟ್ಟರೂ ಅವನು ತನ್ನ ಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ಎಸ್, ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ वृंद की जय. नामाचार्य श्री हरिदास ठाकुर जी।